ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರ 57ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಪಾಂಚಜನ್ಯ ಕಚೇರಿ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮನೂಡಪ್ಪ ಅವರು ಮಾತನಾಡಿ, ಅಭಿವೃದ್ಧಿ ಹರಿಕಾರ, ಜನನಾಯಕ, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರ 57ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿ ಆವರಣದಲ್ಲಿ ಗಿಡವನ್ನು ನೆಡಲಾಯಿತು. ದೇವರು ಸಿಟಿ ರವಿ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಶುಭ ಕೋರಿದರು. ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಸಚಿವರು, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಆಗಿರ್ತಕ್ಕಂಥ, ಚಿಕ್ಕಮಗಳೂರಿನ ಅಭಿವೃದ್ಧಿಯ ಹರಿಕಾರರು ಆಗಿರುವಂಥ ಸಿಟಿ ರವಿಯಣ್ಣನವರ 57ನೇ ಹುಟ್ಟುಹಬ್ಬವನ್ನು ಇವತ್ತು ಗಿಡ ನೆಡುವುದರ ಮುಖಾಂತರ ಆಚರಿಸ್ತಾ ಇದ್ದೇವೆ. ಈ ಗಿಡ ನೆಡುವುದರ ರೀತಿಯಲ್ಲೇ ಗಿಡ ಯಾವ ರೀತಿಯಾಗಿ ಬೆಳೆಯುತ್ತೆ ಆ ರೀತಿಯಾಗಿ ರವಿಯಣ್ಣವರು ಕೂಡ ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯನ್ನು ಕೂಡ ಅದೇ ರೀತಿಯಾಗಿ ಬೆಳೆಸ್ತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿರೋದ್ರಿಂದ ಅವರು ಎಷ್ಟು ಬೆಳೀತಾರೋ ಅಷ್ಟು ಚಿಕ್ಕಮಗಳೂರು ಜಿಲ್ಲೆಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ರವಿಯವರ 57ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಚಿಕ್ಕಮಗಳೂರು ನಗರ ಮತ್ತು ತಾಲೂಕಿನ ಪರವಾಗಿ ಇವತ್ತು ಕೋರಿಕೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಗಿಡ ನೆಡ ಕಾರ್ಯಕ್ರಮವನ್ನು ನಾವೆಲ್ಲ ಬಿಜೆಪಿಯ ಪ್ರಮುಖ ಕಾರ್ಯಕರ್ತರೆಲ್ಲರೂ ಸೇರಿ ಪಕ್ಷದ ಆಫೀಸ್ ಹತ್ರ ಗಿಡ ನೆಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಬರುವಂಥ ಇದರಲ್ಲಿ ಇರೋದು ಪಕ್ಷದ ನಾಯಕರಾಗಲಿ ಅಂತೇಳಿ ಹೊಸ ಸಂದರ್ಭವನ್ನು ಹೇಳ್ತೀವಿ. ಇವತ್ತಿನ ದಿವಸ ಏನು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪೂರ್ವ ಇವರ ಒಂದು ಜನ್ಮದಿನಾಚರಣೆಯನ್ನು ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಮಗಳೂರು ನಗರದ ಕಾರ್ಯಕರ್ತರು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರ ಶ್ರಮ ಮತ್ತು ಪ್ರತಿಫಲದ ಹಿನ್ನೆಲೆಯ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆಯೋದರ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿಯು ಆಗಲಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಾಯಕರು, ಅಭಿವೃದ್ಧಿಯ ಹರಿಕಾರವಾದಂಥ ಶ್ರೀಯುತ ಸಿಟಿ ರವಿಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಗಿಡ ನೆಡುವುದರ ಮೂಲಕ ಕೋರುತ್ತಿದ್ದೆ. ಚಿಕ್ಕಮಗಳೂರಿನ ಜನಪ್ರಿಯ ಮಾಜಿ ಶಾಸಕರು, ಹಾಲಿ ವಿಧಾನ ಪರಿಷತ್ ಸದಸ್ಯರು, ಚಿಕ್ಕಮಗಳೂರಿನ ಅಭಿವೃದ್ಧಿ ಅಧಿಕಾರರಿಗೆ 57ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇಡೀ ನಮ್ಮ ಭಾಜಪದ ಎಲ್ಲ ಪ್ರಮುಖ ಮುಖಂಡರು ಮತ್ತು ಚಿಕ್ಕಮಗಳೂರಿನ ನಗರ ಜನರ ಸಹಿತವಾಗಿ ನಾಳೆ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರಾಜ್ಯದ ಮತ್ತು ಈ ಕ್ಷೇತ್ರದ ಬಡವರ ಬಂಧು ಆದಂಥ ಸಿಟಿ ರವಿಯಣ್ಣನವರ 57ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಅವರು ಆಸೆ ಪರಮಾತ್ಮ ಎಲ್ಲದರಲ್ಲೂ ಈಡೇರ್ತಲಿ, ಅವರು ಬಡವರ ಪರ, ರೈತರ ಪರ, ಶೋಷಿತರ ಪರದ ಈ ರಾಜ್ಯದ ಜನರ ಪರ ಧ್ವನಿಯಾಗಿ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವ್ರಿಗೆ ಇನ್ನೊಂದು ಬಾರಿ ಶುಭಾಶಯವನ್ನು ಕೋರ್ತಾ ನಾನು ಶುಭಾಶಯಗಳನ್ನು ನೆಚ್ಚಿನ ನಾಯಕರು ಆದಂಥ ನನ್ನ ನೆಚ್ಚಿನ ಸಿಟಿ ರವಿಯಣ್ಣನವರ 57ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನೆಚ್ಚಿನ ನಾಯಕರು, ರಾಷ್ಟ್ರೀಯ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಶಾಸಕರು ಆಗಿರತಕ್ಕಂಥ ಸಿಟಿ ರವಿಯಣ್ಣನವರಿಗೆ 57ನೇ ವರ್ಷದ ಹುಟ್ಟುಹಬ್ಬವನ್ನು ಶುಭಾಶಯ ಕೋರ್ತಾ ಈ ದಿನ ನಮ್ಮ ಚಿಕ್ಕಮಗಳೂರು ಬಿಜೆಪಿ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.
ಇದೇ ರೀತಿ ಅವರು ಕೂಡ ಮುಂದಿನ ದಿನಗಳಲ್ಲಿ ದೇವರು ಅವರಿಗೂ ಇನ್ನೂ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಉತ್ತಮ ಮಟ್ಟಕ್ಕೆ ಹೇರಲಿ ಅಂತ ನಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಮತ್ತೊಮ್ಮೆ ರೇವಣ್ಣನಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾಗುವಂಥ ಯೋಗ ಕೂಡ ಅವರಿಗೆ ಕೂಡಿ ಬರಲಿ ಅಂತ ಹೇಳ್ತಾ, ಇನ್ನಷ್ಟು ರಾಜಕೀಯ ಅಭಿವೃದ್ಧಿ, ರಾಜಕೀಯ ಅವಕಾಶಗಳು ಅವರಿಗೆ ಸಿಗಬೇಕು, ಚಿಕ್ಕಮಗಳೂರು ಜಿಲ್ಲೆಗೆ ಅದು ಇನ್ನಷ್ಟು ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಅವರಿಗೆ ಭಗವಂತ ಅವರ ಕನಸೇನಿದೆ ಎಲ್ಲ ಕನಸನ್ನು ಈಡೇರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರೇಮ್ ಕುಮಾರ್, ಸೀತಾರಾಮ್ ಬರಣ್ಯ, ಸಂತೋಷ್ ಕೋಟ್ಯಾನ್, ಹಿರೇಮಗಳೂರು ಕೇಶವ, ಪ್ರದೀಪ್, ಶಿವರಾಜ್, ಪುನೀತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.